ಜನಪದ ಹಾಡುಗಳು, ನೃತ್ಯಗಳು, ಅರ್ಥಪೂರ್ಣವಾದಂತಹ ಕುಣಿತಗಳು ಹಾಗೂ ಹಳ್ಳಿಯ ಭಾಷೆ, ಪದ್ಧತಿ, ಜನ ಮತ್ತು ಸಂಸ್ಕೃತಿ ಹಾಗೂ ಪ್ರಕೃತಿಗೆ ಅನುಗುಣವಾಗಿ ಹಾಗೂ ಅವರ ದೈವಿಕ ನಂಬಿಕೆಗಳ ಮೂಲಕ ತಮ್ಮದೇ ಆದಂತಹ ನೃತ್ಯಗಳನ್ನು ಜನರು ಅಳವಡಿಸಿಕೊಂಡಿರುತ್ತಾರೆ. ಇಂತಹ ಕರ್ನಾಟಕದ ಪ್ರಮುಖ 10 ಜಾನಪದ ನೃತ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಹಾಲಕ್ಕಿ ಸುಗ್ಗಿ ಕುಣಿತ ಇದು 10ನೇ ಸ್ಥಾನದಲ್ಲಿ ಬರುವ ಒಂದು ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ. ಇದನ್ನು ಮುಖ್ಯವಾಗಿ ಹಾಲಕ್ಕಿ ಒಕ್ಕಲಿಗ ಸಮುದಾಯದವರು ಪ್ರದರ್ಶಿಸುತ್ತಾರೆ. ಬೆಳೆ ಕೊಯ್ಲಿನ ಸಂತೋಷವನ್ನು ಆಚರಿಸಲು ಈ ನೃತ್ಯ ಮಾಡಲಾಗುತ್ತದೆ. ಕಲಾವಿದರು ಬಣ್ಣ ಬಣ್ಣದ ವೇಷ ಧರಿಸಿ ನವಿಲುಗರಿ ಮತ್ತು ಕೋಲುಗಳೊಂದಿಗೆ ಕುಣಿಯುತ್ತಾರೆ. ಇದು ಕರ್ನಾಟಕದ ಕೃಷಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತವಾದಂತಹ ಕಲೆಯಾಗಿದೆ. ನೆಕ್ಸ್ಟ್, ಭೂತಕೋಲವು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಆಚರಿಸುವ ಪ್ರಸಿದ್ಧ ಜನಪದ ಸಂಪ್ರದಾಯವಾಗಿದೆ. ಇದರಲ್ಲಿ ಕಲಾವಿದರು ಭವ್ಯವಾದ ವೇಷಭೂಷಣ ಧರಿಸಿ ದೈವದ ರೂಪದಲ್ಲಿ ಪ್ರದರ್ಶನ ನೀಡುತ್ತಾರೆ. ಡೊಳ್ಳು ಮತ್ತು ಸಂಗೀತದೊಂದಿಗೆ ರಾತ್ರಿ ಪೂರ್ತಿ ಆಚರಣೆ ನಡೆಯುತ್ತದೆ. ಜನರು ದೈವದ ಆಶೀರ್ವಾದ ಮತ್ತು ಮಾರ್ಗದರ್ಶನ ಪಡೆಯಲು ಇದರಲ್ಲಿ ಭಾಗವಹಿಸುತ್ತಾರೆ. ಭೂತಕೋಲವು ತುಳುನಾಡಿನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಪ್ರತೀಕವಾಗಿದೆ. ನಂತರ ಹುಲಿವೇಷ. ಹುಲಿವೇಷವು ಕರ್ನಾಟಕದ ಕರಾವಳಿಯ ಭಾಗದ ಪ್ರಸಿದ್ಧ ಜಾನಪದ ನೃತ್ಯವಾಗಿದ್ದು, ಇಲ್ಲಿ ಕಲಾವಿದರು ತಮ್ಮ ದೇಹವನ್ನು ಹುಲಿಯಂತೆ ಬಣ್ಣ ಹಚ್ಚಿಕೊಂಡು ನೃತ್ಯ ಮಾಡುತ್ತಾರೆ. ಈ ನೃತ್ಯವನ್ನು ಜನ್ಮಾಷ್ಟಮಿ ಮತ್ತು ನವರಾತ್ರಿ ಹಬ್ಬಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಡೊಳ್ಳು ಮತ್ತು ತಾಸೆಯ ತಾಳಕ್ಕೆ ಹುಲಿಯ ಚಲನೆಗಳನ್ನು ಅನುಕರಿಸಿ ಇಲ್ಲಿ ಕುಣಿಯುತ್ತಾರೆ. ಇದು ತುಳುನಾಡಿನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಪ್ರತೀಕ ಎಂದು ಹೇಳಬಹುದು. ಇನ್ನು 7ನೇ ಸ್ಥಾನದಲ್ಲಿ ಪೂಜಾ ಕುಣಿತ ಬರುತ್ತದೆ. ಪೂಜಾ ಕುಣಿತವು ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ. ಇದನ್ನು ಶಕ್ತಿ ದೇವಿಯ ಆರಾಧನೆಗಾಗಿ ಪ್ರದರ್ಶಿಸಲಾಗುತ್ತದೆ. ಕಲಾವಿದರು ತಲೆಯ ಮೇಲೆ ಕಳಶ ಅಥವಾ ದೇವಿಯ ಪ್ರತಿಮೆಯನ್ನು ಹೊತ್ತು ಈ ನೃತ್ಯವನ್ನು ಮಾಡುತ್ತಾರೆ. ಡೊಳ್ಳು ಮತ್ತು ತಮಟೆಯ ತಾಳಕ್ಕೆ ಈ ನೃತ್ಯ ನಡೆಯುತ್ತದೆ. ಇದು ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರತೀಕವಾಗಿದೆ. ಹಾಗೆ 6ನೇ ಸ್ಥಾನದಲ್ಲಿ ಗೋರವ ಕುಣಿತ ಬರುತ್ತದೆ. ಈ ಗೋರವ ಕುಣಿತವು ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯವಾಗಿದ್ದು, ಇದನ್ನು ಶಿವಭಕ್ತರಾದ ಗೋರವರು ಪ್ರದರ್ಶನ ಮಾಡುತ್ತಾರೆ. ಇಲ್ಲಿ ಕಲಾವಿದರು ಡಮರು ಮತ್ತು ಕೊಳಲಿನೊಂದಿಗೆ ಭಕ್ತಿಭಾವದಿಂದ ಕುಣಿಯುತ್ತಾರೆ. ಈ ನೃತ್ಯವು ಜಾತ್ರೆ ಮತ್ತು ದೇವಸ್ಥಾನ ಉತ್ಸವಗಳಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಇದು ಕರ್ನಾಟಕದ ಶೈವ ಸಂಸ್ಕೃತಿ ಮತ್ತು ಜನಪದ ಪರಂಪರೆಯ ಒಂದು ಪ್ರತೀಕವಾಗಿದೆ. ನೆಕ್ಸ್ಟ್, 5ನೇ ಸ್ಥಾನದಲ್ಲಿ ಸೋಮ ಕುಣಿತ ಬರುತ್ತದೆ. ಈ ಸೋಮನ ಕುಣಿತವು ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ. ಇದನ್ನು ಮುಖವಾಡ ನೃತ್ಯ ಎಂದು ಸಹ ಕರೆಯುತ್ತಾರೆ. ಕಲಾವಿದರು ದೊಡ್ಡ ಬಣ್ಣ ಬಣ್ಣದ ಮುಖವಾಡಗಳನ್ನು ಧರಿಸಿ ಈ ನೃತ್ಯವನ್ನು ಮಾಡುತ್ತಾರೆ. ಈ ನೃತ್ಯವನ್ನು ಗ್ರಾಮ ದೇವತೆಯ ಆರಾಧನೆಗಾಗಿ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಇದು ಕರ್ನಾಟಕದ ಶ್ರೀಮಂತ ಜನಪದ ಸಂಸ್ಕೃತಿಯ ಒಂದು ಪ್ರತೀಕವಾಗಿದೆ. ಇನ್ನು 4ನೇ ಸ್ಥಾನದಲ್ಲಿ ಕಂಸಾಳೆ ಬರುತ್ತದೆ. ಈ ಕಂಸಾಳೆ ಕುಣಿತವು ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ. ಇದನ್ನು ಮಲೆ ಮಹದೇಶ್ವರರ ಭಕ್ತರು ಪ್ರದರ್ಶನ ಮಾಡುತ್ತಾರೆ. ಕಂಚಿನ ಕಂಸಾಳೆ ವಾದ್ಯವನ್ನು ಬಾರಿಸುತ್ತಾ ನೃತ್ಯ ಮಾಡುವುದು ಇದರ ಒಂದು ವಿಶೇಷತೆಯಾಗಿದೆ. ಈ ನೃತ್ಯವು ಭಕ್ತಿ ಮತ್ತು ವೀರತೆಯ ಸಂಯೋಜನೆಯಾಗಿದೆ. ಕಂಸಾಳೆ ಕುಣಿತವು ಕರ್ನಾಟಕದ ಶ್ರೀಮಂತ ಜನಪದ ಸಂಸ್ಕೃತಿಯ ಒಂದು ಪ್ರತ್ಯೇಕವಾಗಿದೆ. ಹಾಗೆ ಟಾಪ್ 3ನಲ್ಲಿ ವೀರಗಾಸೆ ಬರುತ್ತದೆ. ಈ ವೀರಗಾಸೆಯು ಪ್ರಸಿದ್ಧ ಜಾನಪದ ನೃತ್ಯವಾಗಿದ್ದು, ಇದು ವೀರಭದ್ರ ಸ್ವಾಮಿಯ ಕಥೆಯನ್ನು ಆಧರಿಸಿದೆ. ಕಲಾವಿದರು ಕತ್ತಿ ಹಿಡಿದು ಶಕ್ತಿಯುತವಾಗಿ ನೃತ್ಯ ಮಾಡುತ್ತಾರೆ. ಮೈಸೂರು ದಸರಾ ಮತ್ತು ಜಾತ್ರೆಗಳಲ್ಲಿ ಈ ನೃತ್ಯವನ್ನು ಪ್ರದರ್ಶಿಸಲಾಗುತ್ತದೆ. ಸಾಮಾನ್ಯವಾಗಿ 2, 4 ಜನ ಅಥವಾ 6 ಕಲಾವಿದರ ತಂಡದಲ್ಲಿ ಇದರ ಪ್ರದರ್ಶನ ನಡೆಯುತ್ತದೆ. ಇದು ಕರ್ನಾಟಕದ ವೀರಶೈವ ಸಂಸ್ಕೃತಿಯ ಒಂದು ಪ್ರತೀಕವಾಗಿದೆ. ಟಾಪ್ 2 ಸ್ಥಾನದಲ್ಲಿ ಡೊಳ್ಳು ಕುಣಿತ ಬರುತ್ತದೆ. ಈ ಡೊಳ್ಳು ಕುಣಿತವು ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ. ಇದನ್ನು ಮುಖ್ಯವಾಗಿ ಕುರುಬ ಸಮುದಾಯದವರು ಪ್ರದರ್ಶಿಸುತ್ತಾರೆ. ದೊಡ್ಡ ಡೊಳ್ಳುಗಳ ತಾಳಕ್ಕೆ ಗುಂಪಾಗಿ ಕುಣಿಯುವುದು ಇದರ ಒಂದು ವಿಶೇಷತೆಯಾಗಿದೆ. ಇದು ಮುಖ್ಯವಾಗಿ ಪುರುಷರು ಪ್ರದರ್ಶಿಸುವಂತಹ ಒಂದು ನೃತ್ಯವಾಗಿದೆ. ಇದು ಶಿವಭಕ್ತಿಯೊಂದಿಗೆ ಸಂಬಂಧ ಹೊಂದಿದೆ. ಡೊಳ್ಳು ಕುಣಿತವು ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಪ್ರತೀಕವಾಗಿದೆ. ಇನ್ನು ಟಾಪ್ 1ನಲ್ಲಿ ಯಕ್ಷಗಾನ ಬರುತ್ತದೆ. ಈ ಯಕ್ಷಗಾನವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು
ಭವ್ಯವಾದ ಜಾನಪದ ರಂಗಕಲೆಯಾಗಿದೆ. ಇದು ಮುಖ್ಯವಾಗಿ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಭಾಗಗಳಲ್ಲಿ ಹೆಚ್ಚಾಗಿ ಪ್ರದರ್ಶಿಸಲಾಗುತ್ತದೆ. ಯಕ್ಷಗಾನದಲ್ಲಿ ನೃತ್ಯ, ಹಾಡು, ಸಂಭಾಷಣೆ, ಸಂಗೀತ, ವೇಷಭೂಷಣ ಮತ್ತು ಅಭಿನಯ ಎಲ್ಲ ಒಂದೇ ವೇದಿಕೆಯಲ್ಲಿ ಸೇರಿರುತ್ತವೆ. ಇದು ಕರ್ನಾಟಕದ ಒಂದು ಶ್ರೀಮಂತ ಸಾಂಸ್ಕೃತಿಕ ಮತ್ತು ಜಾನಪದ ಪರಂಪರೆಯ ಒಂದು ಪ್ರತೀಕವಾಗಿದೆ. ಸೊ ಇವು ಸ್ನೇಹಿತರೆ ಕರ್ನಾಟಕದ ಟಾಪ್ 10 ಪ್ರಸಿದ್ಧ ಜಾನಪದ ನೃತ್ಯಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.